ಬೀದರ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಗ್ರಾಮಗಳಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕೆಲಸಗಳ ಮೇಲೆ ನಿಗಾ ವಹಿಸುವ ಮೂಲಕ ಅಭಿವೃದ್ಧಿ ಕೆಲಸಗಳಿಗೆ ಸಾರ್ವಜನಿಕರು ಕೂಡ ಸಹಕರಿಸಬೇಕೆಂದು ಮಾಜಿ ಸಚಿವ ಹಾಗೂ ಔರಾದ್ ಶಾಸಕ ಪ್ರಭು ಬಿ ಚೌಹಾಣ್ ಅವರು ತಿಳಿಸಿದರು. ಔರಾದ್ ಬಿ ತಾಲೂಕಿನ ವಡಗಾಂವ್ ವ್ಯಾಪ್ತಿಯ ಜಮಗಿ, ಮಹಾರಾಜವಾಡಿ, ವಲ್ಲೇಪುರ್, ಸೊರಳ್ಳಿ, ಕಂದಗೋಳ, ಖಾನಾಪುರ್, ಬೋರ್ಗಿಜೆ ಹಾಗೂ ಕಾಶಂಪುರ್ ಬಿನಲ್ಲಿ ಗ್ರಾಮ ಸಂಚಾರ ನಡೆಸಿ ಅವರು ಮಾತನಾಡಿದರು. ಔರಾದ್ ಬಿ ವಿಧಾನಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅನುದಾನ ತಂದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡಲಾಗುತ್ತಿದೆ. ಪ್ರತಿ ಗ್ರಾಮದಲ್ಲಿ ಒಂದಿಲ್ಲ ಒಂದು ಕಾಮಗಾರಿ ಚಾಲ್ತಿಯಲ್ಲಿದೆ. ಈ ಕಾಮಗಾರಿಗಳ ಮೇಲೆ ನಿಗಾ ವಹಿಸಬೇಕು ಎಂದರು. ಇಂದಿನ ಯುವಕರೇ ನಾಳಿನ ನಾಯಕರೆಂದು ಹೇಳುತ್ತಾರೆ. ಆದರೆ ನೀವು ನಾಯಕರಾಗಬೇಕಾದರೆ ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ಅವಕಾಶಗಳು ಯಾರಿಗಾಗಿಯೂ ಕಾಯುವುದಿಲ್ಲ. ಲಂಡನ್ ಯೂತ್ ಕೌನ್ಸಿಲ್ ಸದಸ್ಯ ಆದಿಶ್ ರಜನೀಶ್ ವಾಲಿ ಅವರು ತಿಳಿಸಿದರು. ನಗರದ ನೆಹರು ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಯುವ ದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿ ವಿಶೇಷ ಉಪನ್ಯಾಸ ನೀಡಿದ ಅವರು, ಸಾಕಷ್ಟು ಜನರು ನಮ್ಮ ಬೀದರ್ ಜಿಲ್ಲೆಯನ್ನ ಹಿಂದುಳಿದ ಜಿಲ್ಲೆ ಎಂದು ಹೇಳಿ ಬಿಂಬಿಸುತ್ತಾ ಇದ್ದಾರೆ. ಆದರೆ ನಮ್ಮ ಜಿಲ್ಲೆಯನ್ನು ನಾವೇಕೆ ಕನ್ನಡದ ಕಿರೀಟವೆಂದು ಹೇಳ್ಕೋಬಾರದು ಅಂತ ಹೇಳಿದರು. ಪ್ರೈಮ್ ಮಿನಿಸ್ಟರ್ ಏನು ವಿಷನ್ ಇದೆ ಅಂದರೆ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಿಂದ 35 ರಿಂದ 40 ಏನಂತಾರೆ ಯುವಕರು ಬಂದಿದ್ದಾರೆ. ಈಗ ದಿಲ್ಲಿಯಲ್ಲಿ 3 ದಿನ ಒಂದು ಕಾರ್ಯಕ್ರಮ ನಡೀತಾ ಇದೆ, ಒಂದು ಕಾಂಪಿಟೇಷನ್, ಒಂದು ಪ್ರತಿಯೋಗಿತಾ ನಡೀತಾ ಇದೆ. ಏನಂದರೆ ನಿಮ್ಮದು ಇನಿಷಿಯೇಟಿವ್ಸ್ ಏನಿದೆ, ನಿಮ್ಮ ಐಡಿಯಾಸ್ ಏನಿದೆ, ನಮ್ಮ ಭಾರತ ವಿಕಸಿತ ಹೆಂಗೆ ಮಾಡಬೇಕು ಅಂತ ಆ ಥರ ಐಡಿಯಾಸ್ ಕೊಡಬೇಕಂತ ಎಲ್ಲ ರಾಜ್ಯಗಳಿಂದ ಏನಂತಾರೆ ಯುವಕರಿಗೆ ಕರಿತಾ ಇದ್ದಾರೆ. ಆ ಥರ ಈ ವರ್ಷ ಇತ್ತು, ಮತ್ತು ಮುಂದಿನ ವರ್ಷ ಇನ್ನೊಂದು ಡಿಫ್ರೆಂಟ್ ಇನಿಷಿಯೇಟಿವ್ ಇರುತ್ತೆ. ಸೊ ಆ ಥರ ನಮ್ಮ ಎಲ್ಲ ಏನಂತಾರೆ ಯುವಕರಲ್ಲಿ ಏನು ಮನವಿ ಅಂದರೆ, ಈ ಥರ ಏನಂದ್ರೆ ಅವಕಾಶಗಳು ಬರ್ತಾ ಇರ್ತವೆ, ಏನಂತಾರೆ ಯುಟಿಲೈಸ್ ಮಾಡ್ಕೋಬೇಕು. ಮತ್ತು ಮುಂದಿನ ಏನಂತಾರೆ ದಿನಗಳಲ್ಲಿ ಇವು ಏನಂತಾರೆ, ಈಗ ಎಲ್ಲರೂ ಅಂತಾರೆ ಎಂತ ಯೂತ್ ಆಫ್ ಟುಡೇ ಆರ್ ಲೀಡರ್ಸ್ ಆಫ್ ಟುಮಾರೋ ಅಂತ. ಬಿಕಾಸ್ ನಾವೇನಂತಾರೆ ಮುಂದಿನ ನಾಯಕರಾಗ್ತೀವಿ, ಇಂದಿನ ಯುವಕರು ಮುಂದಿನ ನಾಯಕರು ಆಗ್ತಾರೆ ಅಂತ ಹೇಳ್ತಾರೆ. ಆದರೆ ನಾವು ಅವಕಾಶ ಏನಂತಾರೆ ಸರಿಯಾಗಿ ಪಡೆದುಕೊಳ್ದ್ರೆ ನೀವು ನಾಯಕರು ಇವತ್ತು ಆಗ್ಬೋದು. ಯಾಕಂದರೆ ಅವಕಾಶ ಇವತ್ತು ಬಂದಿರುತ್ತೆ, ನೀವು ಮಿಸ್ ಮಾಡಿದ್ರೆ ಮತ್ತು ಮುಂದೆನೂ ಬರುತ್ತೆ. ಬಟ್ ಮುಂದೆ ಅವಕಾಶ ಬರೋ ತನಕ ನೀವು ಏನಂತಾರೆ ರಿಗ್ರೆಟ್ ಮಾಡ್ಕೋಬಾರ್ದು. ಅಯ್ಯೋ ಈ ಅವಕಾಶ ಮಿಸ್ ಆಯಿತು, ಈ ಅವಕಾಶ ಹೋಯಿತು, ಆಪರ್ಚುನಿಟಿ ಹೋಯಿತು ಅಂತ. ಮುಂದೇನೂ ಅವಕಾಶ ಬರುತ್ತಾ ಇರುತ್ತೆ. ಅದಕ್ಕೆ ನಾವು ಸ್ವಲ್ಪ ಏನಂತಾರೆ ಪೇಷನ್ಸ್ ಇಟ್ಕೋಬೇಕು. ಯಾಕಂದರೆ ಒಂದು ದಿನದಲ್ಲಿ ಏನಂತಾರೆ ನಾವು ಏನಂತಾರೆ ಹಾಸಿಲ್ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಪಾಯಿಂಟ್ ಏನು ಹೇಳಬೇಕಾ ಅಂತೀನಂದರೆ, ಸದಾ ಏನಂತಾರೆ ನಾವು ಸಣ್ಣ ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊತಾ ಬಂದೇನೆ. ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾರೆ ನಮ್ಮ ಬೀದರ್ ಏನಂತಾರೆ ಹಿಂದುಳಿದ ಪ್ರದೇಶ, ಗಡಿ ಭಾಗ, ಇದು ಹಿಂದುಳಿದ ಪ್ರದೇಶ ಮತ್ತು ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಅಂತ ಹೇಳ್ತಾರೆ. ಆದರೆ ವಿ ಕ್ಯಾನ್ ಆಲ್ಸೋ ಕಾಲ್ ಅವರ್ ಸೆಲ್ಫ್ ಆಸ್ ದ ಕ್ರೌನ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಹಿಂದುಳಿದ ಪ್ರದೇಶ ಅಲ್ಲ, ವಿ ಕ್ಯಾನ್ ಕಾಲ್ ಇಟ್ ಆಸ್ ಕಿರೀಟ ಪ್ರದೇಶ ಆಫ್ ಕರ್ನಾಟಕ. ನಮ್ಮ ಕರ್ನಾಟಕ ಕಿರೀಟ ನಮ್ಮ ಬೀದರ್ ಜಿಲ್ಲೆ ಇದೆ ಅಂತ ನಾವು ಹೇಳ್ಕೋಬೋದು. ಯಾಕಂದರೆ ಬೀದರು ಇವತ್ತಿನ ದಿನ ಇದರಲ್ಲೂ ಹಿಂದಕ್ಕೂ ಇಲ್ಲ. ಜಸ್ಟ್ ಏನಂತಾರೆ ಅದೊಂದು ಏನಂತಾರೆ ಮೈಂಡ್ಸೆಟ್ ಆಗಿದೆ. ನಾಯಕರದಾಗಲಿ ಯಾರ್ಯಾರು ಏನಂತ ಲೀಡರ್ಸ್ ಇರ್ತಾರೆ, ಯಾರು ಜನ ಇರ್ತಾರೆ, ಹೇಳ್ತಾ ಇರ್ತಾರೆ ಅಯ್ಯೋ ಬೀದರ್ ಆ ಕಡೆ ಇದೆ, ಗುಲ್ಬರ್ಗ ಆ ಕಡೆ ಇದೆ, ದಕ್ಷಿಣ ಕರ್ನಾಟಕದಲ್ಲಿ ಹೇಳ್ತಾರೆ ಅಯ್ಯೋ ಉತ್ತರ ಕನ್ನಡದವರು ಹಿಂದಕಿನವರು ಏನಂತಾರೆ ಹಿಂದುಳಿದ ಪ್ರದೇಶ, ಅಲ್ಲಿ ಯಾರಿಗೇನು ಓದ್ಲಿಕ್ಕೆ ಬರಲ್ಲ, ಕರೆಕ್ಟಾಗಿ ಮಾತಾಡ್ಲಿಕ್ಕೆ ಬರಲ್ಲ, ಆ ಥರ ಏನೂ ಇಲ್ಲ. ಈಗ ನಾನೇ ಸ್ವತಃ ಏನಂತಾರೆ 2019ರಲ್ಲಿ 2019ನಲ್ಲಿ ನಾನು ಒಂದು ಏನಂತಾರೆ ಉದ್ದೇಶ ಇಟ್ಕೊಂಡಿದ್ದೆ. ನಾನು ಅಲ್ಲಿ ಲಂಡನ್ನಲ್ಲಿ ಓದುವಾಗ ನನಗೆ UK ಪಾರ್ಲಿಮೆಂಟಲ್ಲಿ ಒಂದು ಸತಿ ಭಾಷಣ ಮಾಡಬೇಕಂತ ಒಂದು ಪ್ಲ್ಯಾನ್ ಇತ್ತು, ಒಂದು ಏನಂತಾರೆ ವಿಷನ್ ಇತ್ತು. ಆ ಪಾರ್ಲಿಮೆಂಟಲ್ಲಿ ಹೋಗಿ ಒಂದು ಸತಿ ಮಾತಾಡಬೇಕು, ಅಟ್ಲೀಸ್ಟ್ ಏನಂದರೆ ಅಲ್ಲಿ ಪಾರ್ಲಿಮೆಂಟಲ್ಲಿ ಹೋಗಿ ಒಂದು MP ಭೇಟಿ ಆಗಬೇಕಂತ, ಸಾಂಸರ್ ಭೇಟಿ ಆಗಬೇಕಂತ ಒಂದು ಏನಂತಾರೆ ಒಂದು ಕನಸಿತ್ತು ನಂದು. ಸೊ ಅದು ಒಂದು ಲೀಡರ್ಶಿಪ್ ಪ್ರೋಗ್ರಾಮಲ್ಲಿ ನಾನು ಆಯ್ಕೆ ಆದೆ. ಆದರೂ ಸಹ ಆವಾಗ ಕೋವಿಡ್ ಬಂದುಬಿಡ್ತು 2020ಯಲ್ಲಿ, ಆವಾಗೂ ಅವಕಾಶ ಮಿಸ್ ಆಯಿತು. ಮತ್ತು ಇನ್ನೊಂದು 2 ವರ್ಷ ವೇಟ್ ಮಾಡಿದೆ. ಮತ್ತು ಲಂಡನ್ ಯೂತ್ ಕೌನ್ಸಿಲಿಂದ ಏನಂದ್ರೆ ನಾನು ಫಸ್ಟ್ ಇಂಡಿಯನ್ ಮೆಂಬರ್ ಆಗಿ ಮತ್ತು ಪುನಃ ಏನಂದ್ರೆ ಸೆಲೆಕ್ಷನ್ ಆಗಿ UK ಪಾರ್ಲಿಮೆಂಟಲ್ಲಿ ಹೋಗಿ ನಾನು ಮಾತಾಡಿದೆ ಈಗ ರೀಸೆಂಟಾಗಿ. ಸೊ ಈ ಥರ ಅಪಾರ್ಚುನಿಟೀಸ್ ಬರ್ತಾ ಇರುತ್ತೆ. ಡಿಫ್ರೆಂಟ್ ಸ್ಕೀಮ್ಸ್ ಇದೆ ಯೂತ್ ಮಿನಿಸ್ಟ್ರಿಯಲ್ಲೂ ಸಹ. ನೀವು ಸ್ವಲ್ಪ ರಿಸರ್ಚ್ ಮಾಡಬೇಕು. ಈಗ ನಿಮ್ಗೆ ಯಾರೂ ಬಂದು ಏನಂತಾರೆ ಇದು ಒಂದು ಕಾರ್ಯಕ್ರಮ ಇದೆ, ಇದೊಂದು ಕಾಂಪಿಟೇಷನ್ ಇದೆ, ಇದರಲ್ಲಿ ಭಾಗವಹಿಸಿ ಅಂತ ಹೇಳ್ತಾರೆ. ಆದರೂ ಸಹ ನಿಮ್ಗೇನೋ ಹೊಸದು ಕಲಿಬೇಕು ಅಂದರೆ ನೀವು ಸ್ವತಃ ನಿಮ್ಮಾಗಿ ಏನಂತಾರೆ ಕಲ್ತ್ಕೋಬೇಕು, ನಿಮ್ಮಾಗಿ ಹುಡುಕಬೇಕು. ನಿಮ್ಮಾಗಿ ಎಲ್ಲ ಶಿಕ್ಷಕರಿಗೆ ಹಾಗೂ ಡೈರೆಕ್ಟರಿಗೆ ಯಾರೇ ದೊಡ್ಡವರಿದ್ದಾರೆ ನಿಮ್ಮ ಮನೆಯಲ್ಲಿ, ಸ್ಕೂಲಲ್ಲಿ, ಎಲ್ಲೂ ಹೋಗ್ತೀರಾ, ಈಗ ಈ ಕ್ರೀಡಾಂಗಣದಲ್ಲಿ ಅವ್ರಿಗೆ ಮಾತಾಡಿ ಕೇಳಬೇಕು ಏನಾರ ಅವಕಾಶ ಇದೆನಾ, ಏನಾರ ಸ್ಟೇಟ್ ಲೆವೆಲ್ ಹೋಗಿ ಏನಾರ ಅವಕಾಶ ಇದೆನಾ, ನ್ಯಾಷನಲ್ ಲೆವೆಲ್ ಹೋಗಿ ಏನಾರ ಅವಕಾಶ ಇದೆನಾ, ಆ ಥರ ಮಾಡ್ಕೊಂಡು ನಿಮ್ಮ ಸ್ವತಃ ಕೆಲಸ ಮಾಡಿದ್ರೆ ಎಲ್ಲ ಆಗುತ್ತೆ. ಈಗ ಸಹ ನಮ್ಮ ಜೊತೆ ಏನಂತಾರೆ ರಾಷ್ಟ್ರೀಯ ಯುವ ಪುರಸ್ಕರು ಇದ್ದಾರೆ,
ಇಲ್ಲಿ ಶಿವಸ್ವಾಮಿ ಇದ್ದಾರೆ, ಡಾಕ್ಟರ್ ಪ್ರಭುಲಿಂಗ್ ಬಿರಾದರ್ ಇದ್ದಾರೆ, ಓಂ ಪ್ರಕಾಶ್ ಹೊಟ್ಟೆ ಇದ್ದಾರೆ, ರಾಜು. ನಿನ್ನೆ ಗುರುನಾನಕ್ ದೇವ್ ಪಬ್ಲಿಕ್ ಶಾಲೆಯು 50 ವರ್ಷ ಪೂರೈಸಿದ ಹಿನ್ನೆಲೆ ಸುವರ್ಣ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾದ ಬೀದರ್ ಮ್ಯಾರಥಾನ್ ಉದ್ಘಾಟನೆಗಾಗಿ ಬೀದರ್ ನಗರಕ್ಕೆ ಆಗಮಿಸಿದ ಖ್ಯಾತ ಚಲನಚಿತ್ರ ನಟ ಸೋನು ಸೂದ್ ಅವರು ಸಿಖ್ಖರ ಪವಿತ್ರ ಕ್ಷೇತ್ರವಾದ ಗುರುನಾನಕ್ ಜೀರಾಗೆ ಭೇಟಿ ನೀಡಿ ಆಶೀರ್ವಾದ ಪಡೆದುಕೊಂಡರು. ಗುರುನಾನಕ್ ಜೀರಾ ಭೇಟಿಯ ನಂತರ ನಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು, ಬೀದರ್ನ ಗುರುನಾನಕ್ ಜೀರಾಗೆ ಭೇಟಿ ನೀಡಬೇಕೆಂಬುದು ನನ್ನ ಬಾಲ್ಯದ ಕನಸಾಗಿತ್ತು. ಇವತ್ತು ಆ ಸೌಭಾಗ್ಯ ಒದಗಿ ಬಂದಿದೆ ಎಂದರು. ಬೀದರ್ನ ಭೂಮಿ ಪವಿತ್ರವಾದದ್ದು. ಜೀವನದಲ್ಲಿ ಎಂಥದ್ದೇ ತೊಂದರೆ ಎದುರಾದರೂ ನಗುತ್ತಲೇ ಎದುರಿಸಬೇಕು ಎಂದರು. ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯವು ತನ್ನ 20ನೇ ಸಂಸ್ಥಾಪನೆ ದಿನಾಚರಣೆ ಹಿನ್ನೆಲೆ ಇದೇ ಜನವರಿ 17, 18, 19ರಂದು ಬೀದರ್ನ ಪಶು ವೈದ್ಯಕೀಯ ಹಾಗೂ ಪಶು ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಜಾನುವಾರು ಕುಕ್ಕಟ ಹಾಗೂ ಮತ್ಸ್ಯ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಕೆ.ಸಿ. ವೀರಣ್ಣ ಅವರು ತಿಳಿಸಿದರು. ಇಂದು ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ವಿದ್ಯಾಲಯವು ಕರ್ನಾಟಕದ ಏಕೈಕ ಪಶು ವಿದ್ಯಾಲಯ ಆಗಿದ್ದು 2005ರಲ್ಲಿ ಸ್ಥಾಪನೆಗೊಂಡಿದೆ. ಕೃಷಿ ಯಂತ್ರೋಪಕರಣ ಮಳಿಗೆಗಳ ಉದ್ಘಾಟನೆ ಮಾಡಲಿದ್ದಾರೆ. ಮತ್ಸ್ಯ ಮೇಳವನ್ನ ಶ್ರೀಯುತ ಮಂಕಳ ವೈದ್ಯ ಸಾಹೇಬರು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತೆ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ಈ ಒಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಿದ್ದ ಶ್ರೀಯುತ ಶೈಲೇಂದ್ರ ಬೆಲ್ದಾಳ್ ಅವರು ವಹಿಸಲಿದ್ದಾರೆ. ಈ ಸಮಾರಂಭದಲ್ಲಿ ಎಲ್ಲ ನಮ್ಮ ಈ ಭಾಗದ ಶಾಸಕರು, MLCಗಳು ಎಲ್ಲರೂ ಭಾಗವಹಿಸಲಿದ್ದಾರೆ. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ವ್ಯವಸ್ಥಾಪಕ ಮಂಡಳಿಯ ಸದಸ್ಯರು ಸಹ ಭಾಗವಹಿಸಲಿದ್ದಾರೆ. ಮತ್ತೆ ಈ ಪಶುಮೇಳದಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ಇದು ನಮ್ಮ ಉದ್ದೇಶ ಬಂದ್ಬಿಟ್ಟು ರಾಜ್ಯದ ಸಮಸ್ತ ರೈತರಿಗೆ, ಅದರಲ್ಲೂ ವಿಶೇಷವಾಗಿ ಪಶುಪಾಲನೆ ಮಾಡ್ತಕ್ಕಂಥವರಿಗೆ, ಮೀನುಗಾರಿಕೆ ಮಾಡ್ತಕ್ಕಂಥವರಿಗೆ, ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥವರಿಗೆ, ಸಮಗ್ರ ಕೃಷಿಯನ್ನು ಮಾಡ್ತಕ್ಕಂಥವರಿಗೆ, ಸಾವಯವ ಕೃಷಿಯನ್ನು ಮಾಡ್ತಕ್ಕಂಥವರಿಗೆ ಒಂದು ಅವರಿಗೆ ಅನುಕೂಲವಾಗತಕ್ಕಂಥ ಎಲ್ಲ ಮಾಹಿತಿ ಇರಬಹುದು, ತಂತ್ರಜ್ಞಾನ ಇರಬಹುದು, ಅವರಿಗೆ ಬೇಕಾಗಿರುವಂಥ ಪರಿಕರಗಳಿರಬಹುದು, ವಿವಿಧ ಜಾನುವಾರುಗಳ ಪ್ರದರ್ಶನ ಇರಬಹುದು, ಇವೆಲ್ಲವುಗಳು ಒಂದೇ ಸೂರಿನಡಿ ರೈತರನ್ನ ತಲುಪಿಸ್ತಕ್ಕಂಥ ಒಂದು ಉದ್ದೇಶ ಈ ಒಂದು 3 ದಿನದ ಜಾನುವಾರು ಕುಕ್ಕಟ ಮತ್ತು ಮತ್ಸ್ಯ ಮೇಳದ ಉದ್ದೇಶ. ಈ ಮೇಳದಲ್ಲಿ ಸುಮಾರು 180ಕ್ಕೂ ಹೆಚ್ಚು ಸ್ಟಾಲ್ಗಳು ಈಗಾಗಲೇ ರಿಸರ್ವ್ ಆಗಿದ್ದಾವೆ. ಈ 180 ಸ್ಟಾಲ್ಗಳಲ್ಲಿ ನಾವು ಈಗಾಗಲೇ ನಮ್ಮ ಎಲ್ಲ ಅಭಿವೃದ್ಧಿ ಇಲಾಖೆಗಳು, ಮೊದಲನೇದಾಗಿ ತಮಗೆ ಗೊತ್ತಿರುವ ಹಾಗೆ ನಮ್ಮ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಮತ್ತು ಮೀನುಗಾರಿಕಾ ಇಲಾಖೆ, ರೇಷ್ಮೆ ಇಲಾಖೆ, ಇದರ ಜೊತೆಗೆ ನಮ್ಮ ಎಲ್ಲ ವಿಶ್ವವಿದ್ಯಾಲಯಗಳೇನಿದ್ದಾವೆ, ಕೃಷಿ ವಿಶ್ವವಿದ್ಯಾಲಯಗಳಿರ್ತಕ್ಕಂಥ ರಾಜ್ಯದಲ್ಲಿದ್ದ ಕೃಷಿ ವಿಶ್ವವಿದ್ಯಾಲಯಗಳು, ಮತ್ತು ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಅಂಗಸಂಸ್ಥೆಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ಮತ್ತು ತಮಗೆ ಗೊತ್ತಿರೋ ಹಾಗೆ ICR ಕೃಷಿ ಅನುಸಂಧಾನ ಸಂಸ್ಥೆ ನವದೆಹಲಿಯ ಎಲ್ಲ ಸುಮಾರು ಇನ್ಸ್ಟಿಟ್ಯೂಟ್ಗಳು ಏನಿದಾವೆ, ಹೈದರಾಬಾದ್ ಇರ್ಬೋದು, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಇವರ ಒಂದು ಗುರುನಾನಕ್ ದೇವ್ ಪಬ್ಲಿಕ್ ಶಾಲೆಯು 50 ವರ್ಷ ಪೂರೈಸಿದ ಹಿನ್ನೆಲೆ ಸುವರ್ಣ ಮಹೋತ್ಸವದ ಅಂಗವಾಗಿ ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾದ ಬೀದರ್ ಮ್ಯಾರಥಾನ್ಗೆ ಖ್ಯಾತ ಚಲನಚಿತ್ರ ನಟ ಹಾಗೂ ಸಮಾಜ ಸೇವಕ ಸೋನು ಸೂದ್ ಅವರು ಚಾಲನೆ ನೀಡಿದರು. ಮ್ಯಾರಥಾನ್ 21 ಕಿಲೋಮೀಟರ್, 10 ಕಿಲೋಮೀಟರ್, 5 ಕಿಲೋಮೀಟರ್ ಮತ್ತು 3 ಕಿಲೋಮೀಟರ್ ಹೀಗೆ 4 ವಿಧಗಳಲ್ಲಿ ವಿಂಗಡಿಸಲಾಗಿದ್ದು ಸುಮಾರು 6,000 ವಿದ್ಯಾರ್ಥಿಗಳು ಮ್ಯಾರಥಾನ್ನಲ್ಲಿ ಭಾಗಿಯಾಗಿದ್ದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನಟ ಸೋನು ಸೂದ್ ಅವರು, ವಿದ್ಯಾರ್ಥಿ ಜೀವನ ಬಹಳ ಮಹತ್ವದ್ದು. ಯಾರು ಕೂಡ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಆನ್ಲೈನ್ ಗೇಮ್, ಸಾಮಾಜಿಕ ಜಾಲತಾಣಗಳಿಂದ ದೂರ ಇರಬೇಕು. ಸಾಧನೆ ಮಾಡಬೇಕು ಎಂದು ನಿಮ್ಮ ಮನಸ್ಸಲ್ಲಿ ಅಂದುಕೊಂಡ್ರೆ ಆ ಕೆಲಸ ಇಂದಿನಿಂದಲೇ ಆರಂಭಿಸಬೇಕು. ನಾಳೆಗಾಗಿ ಕಾಯಬಾರದು. ತನಗಾಗಿ ಎಲ್ಲರೂ ಬದುಕ್ತಾರೆ, ಆದರೆ ಸಮಾಜಕ್ಕಾಗಿ ದೇಶಕ್ಕಾಗಿ ಬದುಕುವವರ ಸಂಖ್ಯೆ ಕಡಿಮೆಯಾಗಿದೆ. ದೇಶಕ್ಕೆ ಏನಾದರೂ ಕೊಡುಗೆ ನೀಡಿ ಹೆಸರು ಇತಿಹಾಸದಲ್ಲಿ ದಾಖಲಾಗುವಂತೆ ಬದುಕಬೇಕು. ಪುಸ್ತಕ ಮೆಚ್ಚುವ ವ್ಯಕ್ತಿಗಳಾಗದೆ ಪುಟಗಳನ್ನು ತೆರೆದು ಓದುವ ಆದರ್ಶ ಸಾಧಕರಾಗಬೇಕು ಎಂದು ಸಲಹೆ ನೀಡಿದರು. ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಮಹಾರಾಜ ಪೀಠ ಸಂಪ್ರದಾಯ ಸಂಘಟನೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಸವ ಕಲ್ಯಾಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯು ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ಆಡಳಿತಾಧಿಕಾರಿ ವೈದ್ಯಾಧಿಕಾರಿ ಅಪರ್ಣಾ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶಿವಾನಂದ ಮೇತ್ರೆ ಮಾತನಾಡಿ, ರಕ್ತದಾನ ಮಹಾದಾನ. ನಾವು ಕೊಡುವ ರಕ್ತ ಇನ್ನೊಬ್ಬರ ಜೀವ ಉಳಿಸುತ್ತದೆ. ಹಾಗಾಗಿ ಇದೊಂದು ಪುಣ್ಯ ಕಾರ್ಯವಾಗಿದೆ ಎಂದು ತಿಳಿಸಿದರು. ಶಿಬಿರದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ರಕ್ತದಾನ ಶಿಬಿರ ನಡೆದಿದ್ದು, ಶಿಬಿರದಲ್ಲಿ 73 ಜನ ರಕ್ತದಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಲಕ್ಷ್ಮಣ್ ಚಟ್ಟಂಪಲ್ಲೆ, ಆನಂದ್ ಪಾಂಚಾಳ್, ಬಾಲಾಜಿ ಮಲ್ಲಗಿರಿ, ಧನ್ರಾಜ್ ಜಾಧವ್, ವಂದನಾ, ಅಶ್ವಿನಿ ಮೋರೆ, ಪರೇಗ್ಬಾಯ್ ಸ್ವಾಮಿ, ಜಗನ್ನಾಥ್ ಸ್ವಾಮಿ ಸೇರಿ ಹಲವರು ಇದ್ದರು.
ದೆಹಲಿಯಲ್ಲಿ ನಡೆಯುತ್ತಿರುವ ರೈತ ಹೋರಾಟಕ್ಕೆ ಬೆಂಬಲಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದ ವತಿಯಿಂದ ಇಂದು ಬೀದರ್ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ರೈತ ನಾಯಕ ಜಗಜೀತ್ ಸಿಂಗ್ ದಲ್ಲೇವಾಲಾ ಅವರು ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಅವರ ವರದಿ ಪ್ರಕಾರ ಎಂಎಸ್ಪಿಯನ್ನ C2450 ಮಾನದಂಡ ಆಧಾರವಾಗಿ ಹಾಗೂ ಶಾಸನಬದ್ಧವಾಗಿ ಜಾರಿಗೊಳಿಸಲು ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಈಗ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದೆ. ಅವರಿಗೆ ಏನಾದರೂ ಅಪಾಯವಾದರೆ ಇದಕ್ಕೆ ಕೇಂದ್ರ ಸರ್ಕಾರ ಹೊಣೆಗಾರಿಕೆ ಹೊರಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಔರಾದ್ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನೆಹರು ಯುವ ಕೇಂದ್ರ ಬೀದರ್ ಮತ್ತು ಸುಭಾಷ್ ಚಂದ್ರ ಬೋಸ್ ಯುವಕ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸ್ವಾಮಿ ವಿವೇಕಾನಂದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಘೋಡೆ ಅವರು ಉದ್ಘಾಟಿಸಿ ಮಾತನಾಡಿದ ಅವರು, ಯುವಕರು ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ತಮ್ಮ ಮುಂದಿನ ಜೀವನ ರೂಪಿಸಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು. ಇವಾಗಿದ್ದು ಬೀದರ್ ಜಿಲ್ಲೆಯಿಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಬೀದರ್ ರೌಂಡಪ್ನಲ್ಲಿ. ನಮಸ್ಕಾರ.